ಆತ್ಮೀಯ ವಿದ್ಯಾರ್ಥಿಗಳೇ, ಈ ದಿನದ ಕನ್ನಡದ ತರಗತಿಗೆ ನಿಮಗೆಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ, ನೇರವಾಗಿ ಮಾಡ್ತಾ ಇರುವಂತಹ ಕೆಮ್ಮನೆ ಮೀಸೆ ಒತ್ತನೆ ಪದ್ಯದ ಮುಂದಿನ ಭಾಗಕ್ಕೆ ನಾವು ಹೋಗೋಣ. ಹಿಂದಿನ ವಿಡಿಯೋದಲ್ಲಿ ಪದ್ಯದ ಮೊದಲನೆಯ ಚರಣದವನ್ನ ನಾವು ನೋಡಿದ್ವಿ. ಏನಾಗಿತ್ತು ಕತೆ ಭಾಗ ನೆನಪಲ್ಲಿರಬೇಕು. ಒಂದೆರಡು ಸಾಲುಗಳಲ್ಲಿ ಅದನ್ನು ಹೇಳಿ ಮುಂದಿನ ಭಾಗಕ್ಕೆ ಹೋಗ್ಬಿಡೋಣ. ಕಷ್ಟ ಬಂದಂತಹ ಸಂದರ್ಭ, ದ್ರೋಣಾಚಾರ್ಯ ತನ್ನ ಮಗ ಅಶ್ವತ್ಥಾಮನನ್ನ ಜೊತೆಗೂಡಿಕೊಂಡು ಸಹಾಯವನ್ನ ಕೇಳೋದಕ್ಕೆ ಪರಶುರಾಮನಲ್ಲಿಗೆ ಬಂದಿರತಕ್ಕಂತಹ ಪ್ರಸಂಗ. ಆಗ ತಪಸ್ಸಿಗೆ ಹೊರಡಲು ಸಿದ್ಧನಾಗಿದ್ದಂತಹ ಪರಶುರಾಮ ಭಾರ್ಗವ ಬಂದಂತಹ ಗುರು ದ್ರೋಣಾಚಾರ್ಯರನ್ನ ಗಮನಿಸಿ ಅವರನ್ನ ಬರಮಾಡಿಕೊಳ್ಳಲು, ಅತಿಥಿ ಸತ್ಕಾರವನ್ನ ಮಾಡೋದಿಕ್ಕೆ ಬಂದವರಿಗೆ ಮೊದಲು ನೀರನ್ನ ಕೊಡುವಂತಹ ಆ ಒಂದು ಸಂಸ್ಕಾರದಲ್ಲಿ ಕೊಡೋದಿಕ್ಕೆ ಕನಕ ಪಾತ್ರೆಗೆ ದಾರಿ ಕಾಣದೆ, ನಾನು ಆಗ್ಲೇ ಹೇಳಿದ್ದೀನಿ, ಬಂಗಾರದ ಪಾತ್ರೆಗೆ ದಾರಿಯನ್ನ ಕಾಣದೆ, ಉಪಾಯ ಹೊಳೆಯದೆ, ಮೃತ್ಪಾತ್ರದೊಳ್ ಆರ್ಗ್ಯಂ ಎತ್ತಿ ಪೂಜಿಸಿದಂ ಅಂದ್ರೆ ಮಣ್ಣಿನ ಮಡಿಕೆಯೊಂದನ್ನ ತೆಗೆದುಕೊಂಡು ಅದರಲ್ಲಿ ಪವಿತ್ರ ಜಲವನ್ನ ತುಂಬಿ ಬಂದಂತಹ ದ್ರೋಣಾಚಾರ್ಯರಿಗೂ ಹಾಗೂ ಅಶ್ವತ್ಥಾಮನಿಗೂ ಕೊಡುವಂತಹ ಪ್ರಯತ್ನವನ್ನ ನಾವು ಹಿಂದಿನ ತರಗತಿಯಲ್ಲಿ ಕೇಳಿದ್ವಿ. ಈ ದಿನದ ಮುಂದಿನ ಪದ್ಯದ ಭಾಗಕ್ಕೆ ನಾವು ನೇರವಾಗಿ ತೆರಳಿ ಬಿಡೋಣ ಮಕ್ಕಳೇ. ಬಂದಂತಹ ಗುರು ದ್ರೋಣಾಚಾರ್ಯರಿಗೆ ಸಹಾಯ ಮಾಡೋದಿಕ್ಕೆ ತಾನೇ ಮೊದಲು ಮಾತುಗಳನ್ನ ಪ್ರಾರಂಭ ಮಾಡ್ತಾರೆ ಪರಶುರಾಮ. ಇನ್ನು ದ್ರೋಣಾಚಾರ್ಯ ಕೇಳೇ ಇಲ್ಲ, ನನಗೆ ಈ ತರದ ಒಂದು ಬಡತನದ ಸ್ಥಿತಿ ಒದಗಿದೆ, ನನಗೆ ಈ ತರದ್ದೇನಾದ್ರೂ ಒಂದನ್ನ ಸಹಾಯ ಮಾಡು ಅಂತ ಹೇಳಿ ದ್ರೋಣಾಚಾರ್ಯ ಕೇಳೇ ಇಲ್ಲ. ಬಂದಿರೋದು ಸಹಾಯಕ್ಕೆ ಅಂತ ಹೇಳಿ ಆಗ್ಲೇ ಅರ್ಥವನ್ನ ಮಾಡಿಕೊಂಡಂತಹ ಮಹಾಜ್ಞಾನಿ ಭಾರ್ಗವ ಪರಶುರಾಮ ಏನನ್ನ ಕೊಡುವುದಾಗಿ, ತನ್ನ ಬಳಿ ಏನಿಲ್ಲ ಅನ್ನೋದರ ಬಗ್ಗೆ ಮುಂದಿನ ಚರಣದಲ್ಲಿ ಹೇಳುವಂತಹ ಪ್ರಯತ್ನ ಮಾಡಿದ್ದಾರೆ ಮಕ್ಕಳೇ. ಅದು ಚಂಪಕಮಾಲ ವೃತ್ತದಲ್ಲಿದೆ. ಏನಿದೆ ಅದನ್ನು ನಾವು ನೋಡ್ತಾ ಹೋಗೋಣ. ಎಲ್ಲರೂ ಪದವಿಂಗಡಣೆ ಭಾಗದಲ್ಲಿ ತೆಗೆದು ಅಲ್ಲಿ ನೀವು ಪದ್ಯ ಭಾಗವನ್ನು ನೋಡ್ತಾ ಹೋಗಿ. ನೋಡಿ ಏನಿದೆ ಅಂತ ಹೇಳಿ ಹೇಳ್ತಾನೆ ಪರಶುರಾಮ. ಏನ್ ಹೇಳ್ತಾನೆ? ಒಡವೆಯನ್ ಅರ್ಥಿಗೆ ಇತ್ತೆನ್. ಒಂದೊಂದಾಗಿ ಹೇಳ್ತಾನ. ನನ್ನ ಬಳಿ ಇರುವಂತಹ ಕೆಲವು ಬೆಲೆ ಬಾಳುವ ವಸ್ತುಗಳನ್ನ, ತನ್ನದು ಅನ್ನುವಂತಹ ವಸ್ತುಗಳನ್ನ ಯಾರಿಗೆಲ್ಲ ಕೊಟ್ಟು ಬಿಟ್ಟಿದ್ದೀನಿ ಅನ್ನೋದನ್ನ ಪರಶುರಾಮ ಅಥವಾ ಭಾರ್ಗವ ಹೇಳ್ತದನ. ಮೊದಲನೆಯ ಮಾತು ಏನ್ ಹೇಳ್ತಾನ? ಒಡವೆಯನ್ ಅರ್ಥಿಗೆ ಇತ್ತೆನ್. ಅರ್ಥಿ ಅನ್ನೋ ಪದವನ್ನ ನಾನು ಈಗಾಗ್ಲೇ ಹಿಂದಿನ ತರಗತಿಯಲ್ಲಿ ಹೇಳಿದ್ದೆ ಮಕ್ಕಳೇ. ಏನದು? ಬೇಡಿದವರು. ಯಾರು ಬೇಡೋದಿಕ್ಕೆ ಬರ್ತಾರೆ ಅವರನ್ನ ಏನಂತ ಕರೀತಾರೆ? ಅರ್ಥಿ. ಪರಶುರಾಮ ಹೇಳ್ತಾನೆ, ನನ್ನ ಬಳಿ ಇದ್ದಂತಹ ಕೆಲವು ಒಡವೆಗಳನ್ನ, ಆಭರಣಗಳನ್ನ ನಾನು ಯಾರಿಗೆ ಕೊಟ್ಟೆ? ಅರ್ಥಿಗೆ ಇತ್ತೇನ್. ಅರ್ಥಿ ಅಂದ್ರೆ ಬೇಡಿದವರು, ಬೇಡುವವನು. ಯಾರು ಕಷ್ಟ ಅಂತ ಬಂದು ಬೇಡಿರ್ತಾರೋ ಅಂಥವರಿಗೆ ನಾನು ನನ್ನ ಬಳಿ ಇದ್ದಂತಹ ಒಡವೆಗಳನ್ನ ಇತ್ತೆನು ಅಂದ್ರೆ ಕೊಟ್ಟೆನು. ಹಾಗೆ ಮುಂದೇನ್ ಹೇಳ್ತಾನೆ? ಅವನಿ ತಳಮಂ ಗುರುಗೆ ಇತ್ತೆನ್. ಅವನಿ ತಳಂ, ಗಮನ ಇರಬೇಕು ಮಕ್ಕಳೇ. ಅವನಿ, ಅವನಿ ಪದದ ಅವನಿ ತಳಂ ಅಂತ ಹೇಳಿದಾನೆ. ತಳಂ ಅಂದ್ರೆ ಅದು ಕೂಡ ಭೂಮಿಗೆ ಅರ್ಥ, ಅಥವಾ ನಾವಿನ್ನೂ ಅರ್ಥ ಗ್ರಹಿಸ್ಬೇಕಾದ್ರೆ ಭೂಮಿಯ ಮೇಲೆ ನಿರ್ಮಾಣವಾಗಿರ್ತಕ್ಕಂತಹ ರಾಜ್ಯ. ತನ್ನ ಪಾಲಿಗೆ ಬಂದಂತಹ ಏನಾದ್ರೂ ಅಲ್ಪ ಸ್ವಲ್ಪ ಭೂಭಾಗದ ಪ್ರದೇಶದ ರಾಜ್ಯವನ್ನ ನಾನು ಯಾರಿಗಿತ್ತೆ ಅಂತ ಹೇಳ್ತಾನೆ ಪರಶುರಾಮ. ಅವನಿ ತಳಮಂ ಗುರುಗೆ ಇತ್ತೇನ್. ನನಗೆ ವಿದ್ಯಾಭ್ಯಾಸ ಕಲಿಸಿಕೊಟ್ಟಂತಹ ಗುರುವಿಗೆ ನಾನು ಅವನಿ ತಳವನ್ನ ಕೊಟ್ಟೆ. ಅಂದ್ರೆ ಭೂಮಿಯನ್ನ ಅವರಿಗೆ ನಾನು ಕಾಣಿಕೆಯಾಗಿ ಕೊಟ್ಟೆ. ಒಂದು ಒಡವೆಯನ್ನ ಬೇಡಿದವರಿಗೆ ಕೊಟ್ಟೆ, ಅವನಿ ತಳವನ್ನ ಗುರುವಿಗೆ ಕೊಟ್ಟೆ. ಆಮೇಲೆ ಹೇಳ್ತಾನ, ಈಗಳ್ ಒಂದು ಅಡಕೆಯುಂ ಇಲ್ಲ ಕೈಯೊಳ್.
ಗುರು ದ್ರೋಣಾಚಾರ್ಯರಿಗೆ ಹೇಳಕತ್ತಿದ್ದಾನೆ, ಅಶ್ವತ್ಥಾಮನ ಜೊತೆಗೆ ಬಂದಂತಹ ದ್ರೋಣಾಚಾರ್ಯನಿಗೆ ಏನಂತ ಹೇಳ್ತಾನ, ನನ್ನ ಬಳಿ ಈಗ ನಿನಗೆ ಕೊಡೋದಕ್ಕೆ ಏನೂ ಉಳಿದಿಲ್ಲ. ಈಗ ಒಂದ್ ಅಡಿಕೆ ಅಂತ ಗೊತ್ತಲ್ಲ ನಿಮಗೆ, ಅಡಿಕೆ ಎಷ್ಟು ಚಿಕ್ಕದಿರುತ್ತೆ, ಒಂದ್ ಸಣ್ಣ ವಸ್ತು. ಗುರುವೇ, ನಾನ್ ನಿನಗೀಗ ಕೊಡೋದಿಕ್ಕೆ ನನ್ನ ಬಳಿ ಏನಿಲ್ಲ, ಒಂದ್ ಅಡಿಕೆಯುಂ ಇಲ್ಲ ಕೈಯೊಳ್ಳು ಅಂದ್ರೆ ಕೈಯಲ್ಲಿ. ಒಂದ್ ಅಡಿಕೆಯಷ್ಟು ಕೂಡ ಕೊಡೋದಕ್ಕೆ ನನ್ನ ಬಳಿ ಯಾವ ವಸ್ತುವು ಇಲ್ಲ ಅಂತ ಹೇಳ್ತಾ ಮುಂದೆ ಹೇಳ್ತಾನ. ಏನಂತ ಹೇಳ್ತಾನೆ, ಎರೆದಂ ಶ್ರುತಪಾರಗನ್. ಎರೆದನ್ ಅಂತಂದ ಹೇಳಿದ್ರೆ ಇದೆ ಏನು, ಕೇಳೋದಿಕ್ಕೆ ಬಂದಿರತಕ್ಕಂಥವನು, ಬೇಡೋದಿಕ್ಕೆ ಬಂದಿರತಕ್ಕಂಥವನು ಎಂತಹ ವ್ಯಕ್ತಿಯಾಗಿದ್ದಾನೆ, ಶ್ರುತಪಾರಗನ್. ಇದು ಗೊತ್ತಿರಬೇಕು ಮಕ್ಕಳೇ. ಶ್ರುತ ಅಂದ್ರೆ ವೇದ ಅಥವಾ ಉಪನಿಷತ್ತುಗಳು ಅಂತ ಹೇಳಿ ಇದಾವೆ. ಅವೆಲ್ಲವೂ ಕೂಡ ಹೆಸರುಗಳನ್ನ ನೀವು ಬಲ್ಲಿರಿ ಅಂತ ಹೇಳ್ತೀನಿ. ಶ್ರುತ ಪಾರಗನ್ ಅಂತ ಹೇಳಿದ್ರೆ ಪಾರಂಗತನಾದವನು ಅಂತ ಹೇಳಿದ್ರೆ ಅವುಗಳನ್ನ ತಿಳಿದವನು, ಅವುಗಳನ್ನ ಅಭ್ಯಾಸ ಮಾಡಿದವನು, ಆ ಜ್ಞಾನವನ್ನ ಪಡೆದಂತವನು, ವೇದ ಉಪನಿಷತ್ತುಗಳ ಜ್ಞಾನವನ್ನ ಪಡೆದಂತಹ ಗುರು ದ್ರೋಣಾಚಾರ್ಯ. ಅಂತಹ ಮಹಾನ್ ವ್ಯಕ್ತಿ ನನ್ನ ಬಳಿಗೆ ಸಹಾಯವನ್ನ ಯಾಚಿಸಿ ಬಂದಿದ್ದಾನೆ. ಎರೆದಂ ಶ್ರುತಪಾರಗನ್, ಬೇಡೋದಕ್ಕೆ ಬಂದಿರತಕ್ಕಂಥವನು ಶ್ರುತಪಾರಗನ್. ಎಂತು ಸಂತಸಮಂ ಬಡಿಸುವೆನ್. ಒಂದು ಕೇಳ್ತಾನ, ಪದ್ಯವನ್ನ ನೋಡ್ತಾ ಇದೀರಲ್ಲ ನೀವೆಲ್ಲರೂ ಕೂಡ. ಎಂತು ಸಂತಸಮಂ ಬಡಿಸುವೆನ್. ಸಂತಸ ನೋಡಿ, ಇಲ್ಲಿ ತದ್ಭವದ ಪದವನ್ನೇ ಕವಿ ಬಳಸಿಬಿಟ್ಟಿದ್ದಾನೆ. ಸಂತಸ ಅಂದ್ರೆ ನಾವು ತತ್ಸಮದಲ್ಲಿ ಆ ಪದವನ್ನ ಏನ್ ನೋಡ್ತೀವಿ ನಾವು, ಸಂತೋಷ. ಬಡಿಸುವೆನು ಅಂದ್ರೆ ಬಡಿಸುವೆನು, ಏನೂ ಕೊಡೋದಕ್ಕೆ ಆಗ್ತಾ ಇಲ್ಲ, ಕೈಯಲ್ಲಿ ಕೊಡೋದಕ್ಕೆ ಏನೂ ಇಲ್ಲ, ಆದ್ರೆ ಬಂದು ಬೇಡ್ತಾ ಇರತಕ್ಕಂತಹ ವ್ಯಕ್ತಿ ಎಂಥವನು, ಶ್ರುತಪಾರಕನು, ವೇದ ಉಪನಿಷತ್ತುಗಳನ್ನ ಬಲ್ಲವನು. ಆತನಿಗೆ ನಾನು ಏನನ್ನ ಕೊಟ್ಟು ಸಂತಸಮಂ ಬಡಿಸುವೆನ್. ಆತನಿಗೆ ಏನನ್ನ ಕೊಟ್ರೆ ಈ ಕ್ಷಣದಲ್ಲಿ ಆತನಿಗೆ ಸಂತೋಷ ಆಗುತ್ತೆ ಅಥವಾ ಉಪಯೋಗ ಆಗುತ್ತೆ ಅನ್ನೋದನ್ನ ತನ್ನ ಮನದೊಳಗೆ ತಾನೇ ಆಲೋಚನೆಯನ್ನ ಮಾಡ್ತಾ ಇದ್ದಾನೆ. ಯಾರು? ಭಾರ್ಗವ ಅಂದ್ರೆ ಪರಶುರಾಮ. ಅದಕ್ಕೆ ಮುಂದಕ್ಕೆ ಏನ್ ಹೇಳ್ತಾನೆ ನೋಡಿ, ಇನ್ನು ಇದೊಂದು ಧನು ಇರ್ದುದು. ಈಗ ಬಾಯ್ ಬಿಟ್ಟು ಗುರು ದ್ರೋಣಾಚಾರ್ಯರಿಗೆ ಹೇಳ್ತಾನೆ ಪರಶುರಾಮ, ದ್ರೋಣಾಚಾರ್ಯ, ನನ್ನ ಬಳಿ ಈಗಿರೋದು ಏನು, ನನ್ನದು ಅಂತ ಉಳಿದಿರೋದು ಏನು ಉಳಿದಿದೆ ಹೇಳ್ತದನ. ಇನ್ನು ಇದೊಂದು ಧನು ಅಂದ್ರೆ ಏನು ಗೊತ್ತಿರಬೇಕು ಮಕ್ಕಳೇ. ಧನುಸ್ಸು ಅಂತ ಹೇಳಿ ಕರೀತಾರೆ, ಅಂದ್ರೆ ಬಿಲ್ಲು. ಆತನ ಬಳಿ ಇದ್ದಂತಹ ಬಿಲ್ಲು. ಇನ್ನು ಇದೊಂದು ಧನು ಇರ್ದುದು. ಜೊತೆಗೆ ಹೇಳ್ತಾನ, ದಿವ್ಯ ಶರಾಳಿ ಇರ್ದುದು. ದಿವ್ಯ ಶರಾಳಿ ಗೊತ್ತಿರಬೇಕು ಮಕ್ಕಳೇ. ದಿವ್ಯ ಪದದ ಅರ್ಥ ಶ್ರೇಷ್ಠ. ದಿವ್ಯ ಪದದ ಅರ್ಥ ಏನು? ಶ್ರೇಷ್ಠ. ಶರಾಳಿ ಮತ್ತೊಂದು ಪದ ಇದೆ, ಏನಿದೆ? ಶರ ಪದದ ಅರ್ಥ ಸ್ವಲ್ಪ ವ್ಯತ್ಯಾಸ ಆಗಿದೆ. ಶರಾಳಿ ಅಂತ ಹೇಳಿದ್ರೆ ಬಾಣ. ಶರಾಳಿ ಪದದ ಅರ್ಥ ಏನು? ಬಾಣ. ಅದರ ಜೊತೆಗೆ ಶರಾಳಿ ಅದರ ಒಳಗಡೆಗೆ ಇದರ ಅರ್ಥ ಸಮೂಹ, ಅಥವಾ ನೀವು ಇನ್ನೊಂದು ಅರ್ಥವನ್ನ ಗಮನಿಸೋದಾದ್ರೆ ಗುಂಪು. ಯಾವುದರ ಗುಂಪು ಅಂತ ಹೇಳಿದ್ರೆ ಬಾಣಗಳ ಗುಂಪು. ಬರೇ ಬಾಣಗಳ ಗುಂಪು ಅಲ್ಲ, ಎಂತಹ ಬಾಣಗಳು? ದಿವ್ಯ ಶರಾಳಿ, ಶ್ರೇಷ್ಠವಾದ ಮಹತ್ತರವಾದ ಶಕ್ತಿಶಾಲಿಗಳಾದಂತಹ ಆಯುಧಗಳ ಒಂದು ಸಮೂಹ ನನ್ನ ಬಳಿಗೆ ಉಳ್ಕೊಂಡಿರೋದು. ಅದು ಒಂದಿದೆ. ನೀನು ಅದರಲ್ಲಿ ಯಾವುದನ್ನಾದ್ರೂ ಕೇಳುವ ಪ್ರಯತ್ನ ಮಾಡಬಹುದು, ಮಾಡಿದರೆ ಅದರಲ್ಲಿ ನಾನು ಯಾವುದನ್ನಾದ್ರೂ ಕೊಡ್ತೀನಿ. ಅದೇ ಪರಶುರಾಮ ಹೇಳ್ತಾನೆ ನೋಡಿ ಮಕ್ಕಳಲ್ಲಿ, ದಿವ್ಯ ಶರಾಳಿ ಇರ್ದುದು ಇಲ್ಲ ಒಡಮೆ. ನನ್ನ ಬಳಿಗೆ ಈ ಬಿಲ್ಲು ಬಾಣವನ್ನ ಹೊರತುಪಡಿಸಿದರೆ ಬೇರೆ ಇನ್ಯಾವ ಬೆಲೆ ಬಾಳುವ ವಸ್ತು ಕೂಡ ನನ್ನ ಬಳಿ ಇಲ್ಲ.
ಅದಕ್ಕೆ ಪರಶುರಾಮ ಮುಂದೆ ಹೇಳ್ತಾನೆ, ಸಮಂತು ಪೇಳ್. ಗುರು ದ್ರೋಣಾಚಾರ್ಯರಿಗೆ ಪರಶುರಾಮ ಕೇಳ್ತಾನೆ, ಏನಂತ ಕೇಳ್ತಾನೆ? ಸಮಂತು ಪೇಳ್. ಈ ಸಮಂತು ಪದಕ್ಕೊಂದು ಅರ್ಥ ಇದೆ ಮಕ್ಕಳೇ. ಸಮಂತು ಅಂತ ಹೇಳಿದ್ರೆ ಚೆನ್ನಾಗಿ. ಸಮಂತು ಅಂದ್ರೆ ಏನು? ಚೆನ್ನಾಗಿ. ಪೇಳ್, ಪೇಳ್ ಅಂದ್ರೆ ನಿಮಗೆಲ್ಲ ಅರ್ಥ ಆಗುತ್ತೆ ಅಂತ ಅನ್ಕೊಳ್ತೀನಿ. ಹೇಳು, ಕೇಳು ಅಂತೀವಲ್ಲ, ಚೆನ್ನಾಗಿ ಕೇಳು. ಇರೋದು ಬಿಲ್ಲು ಬಾಣ ಇವಿಷ್ಟೇ ಇರೋದು. ಸಮಂತು ಪೇಳ್ ಅವರೊಳ್ ಅಂದ್ರೆ ಅದರಲ್ಲಿ, ಬಿಲ್ಲು ಬಾಣಗಳಲ್ಲಿ ಅವರೊಳ್ ಆವುದನ್ ಈವುದೋ ಕುಂಭ ಸಂಭವನ. ನೀನ್ ಕೇಳು, ನನ್ನ ಬಳಿ ಇರೋದು ಬಿಲ್ಲು ಇದೆ, ಬಾಣಗಳ ಸಮೂಹ ಇದೆ. ಅವರೊಳ್ ಅದರಲ್ಲಿ ನಿನಗೆ ಯಾವುದು ಬೇಕು ಕೇಳು. ಸಮಂತು ಪೇಳು ಹಾಗೆ ಅಲ್ಲ, ನಿನಗೆ ಯಾವುದು ಬೇಕು ಚೆನ್ನಾಗಿ ಕೇಳು ನೀನು. ಆವುದನ್ ಈವುದು, ಆವುದನ್ನ ಅಂದ್ರೆ ಯಾವುದನ್ನ ನಿನಗೆ ಕೊಡಬೇಕು. ಈವುದು ನಾನು ಅದರಲ್ಲಿ ನಿನಗೆ ಯಾವುದು ಕೊಡಬೇಕು ಅದನ್ನ ಕೇಳು ಅಂತ ಹೇಳಿ ಕುಂಭ ಸಂಭವಂ. ಕುಂಭ ಸಂಭವಂ ಅಂತಂದ್ರೆ ನಾನು ಹಿಂದಿನ ತರಗತಿಯಲ್ಲೇ ಹೇಳಿದ್ದೀನಿ, ಕುಂಭದಲ್ಲಿ ಜನಿಸಿದವ ಯಾರು? ಗುರು ದ್ರೋಣಾಚಾರ್ಯ. ದ್ರೋಣಾಚಾರ್ಯರಿಗೆ ಹೇಳಿದ, ನನ್ನ ಬಳಿ ಇರುವಂತಹ ಆ ಯುದ್ಧದ ಬಿಲ್ಲು ಬಾಣಗಳಲ್ಲಿ ಯಾವುದು ಬೇಕು ನಿನಗೆ ಕೇಳು ಅಂತ ಹೇಳಿ ಕೇಳ್ತಾನೆ. ಇದು ಎರಡನೆಯ ಪ್ಯಾರಾದಲ್ಲಿ ಇರ್ತಕ್ಕಂತಹ ವಿಷಯ. ಇದು ನಿಮಗೆ ಅರ್ಥ ಆಯ್ತು ಅಂತ ಹೇಳಿ ನಾನು ಭಾವಿಸ್ತೇನೆ. ಇದನ್ನ ಕೇಳಿದಾಗ ಅವಾಗ ಅದಕ್ಕ ದ್ರೋಣ ಏನು ಪ್ರತಿಯಾಗಿ ಮಾತಾಡ್ತಾನೆ ನೋಡಿ ಅಲ್ಲಿ. ಎಂಬುದಂ ದ್ರೋಣನ್, ಎಂಬುದಂ ಎಂಬುದನ್ನ ದ್ರೋಣನು ಕೇಳಿ ಏನ್ ಹೇಳ್ತಾನ? ಪರಶುರಾಮನಿಗೆ ದ್ರೋಣಾಚಾರ್ಯ ಹೇಳ್ತಾನ, ಎನಗೆ ವಿದ್ಯಾಧನಮೇ ಧನಂ. ಎಂತಹ ಮಾತು ಹೇಳ್ತಾನ ನೋಡಿ. ಎನಗೆ ವಿದ್ಯಾಧನಮೇ ಧನಂ, ವಿದ್ಯೆ ಎನ್ನುವುದೇ ನನ್ನ ಪಾಲಿನ ಧನ. ಧನ ಅಂದ್ರೆ ಹಣ. ಗಾದೆ ಮಾತೆ ಇದೆ ಮಕ್ಕಳೇ. ನಾವು ಇವತ್ತಿನ ಜನರೆಲ್ಲ ಹಣವೇ ಶ್ರೇಷ್ಠ ಅಂತಾರೆ, ಹಣದಿಂದ ಮುಗಿ ಬೀಳ್ತಾರೆ, ಹಣದಿಂದ ಓಡಿ ಹೋಗ್ತಾರೆ. ಮಾತೆ ಇದೆ, ಗಾದೆ ಮಾತು. ಏನು? ದುಡ್ಡೇ ದೊಡ್ಡಪ್ಪ, ವಿದ್ಯೆ ಅವರಪ್ಪ. ಹಣದಿಂದ ಹೋಗೋದಲ್ಲ. ಹಣ ಇವತ್ತಿರುತ್ತೆ, ನಾಳೆ ಬರುತ್ತೆ. ಅದನ್ನ ಸಂಪಾದನೆ ಮಾಡೋದು ಬಿಡೋದು ನಮ್ಮ ಕೈಯಲ್ಲಿದೆ. ಹಣದಿಂದ ಹೋಗೋದು ಮುಖ್ಯ ಅಲ್ಲ. ನಾವು ಯಾವುದರಿಂದ ಹೋಗ್ಬೇಕಾಗೈತಿ? ವಿದ್ಯೆಯ ಹಿಂದೆ ಹೋಗ್ಬೇಕಾಗಿದೆ. ಗುರು ದ್ರೋಣಾಚಾರ್ಯ ಸಾವಿರಾರು ಮಕ್ಕಳಿಗೆ ವಿದ್ಯೆಯನ್ನ ಕಲಿಸಿಕೊಟ್ಟಂತಹ ಗುರು. ಅದೇ ಮಾತನ್ನ ಹೇಳ್ತಾನೆ, ನನಗೆ ನನ್ನ ಜೀವನದಲ್ಲಿ ವಿದ್ಯೆ ಅನ್ನೋದೇ ಸಂಪತ್ತು, ಹಣ. ವಿದ್ಯಾಧನಮೇ ಧನಂ, ವಿದ್ಯೆ ಎನ್ನುವುದೇ ನನ್ನ ಪಾಲಿನ ಹಣವಾಗಿರೋದ್ರಿಂದ ಅಪ್ಪುದರಿಂ, ಅಪ್ಪುದರಿಂ ಅಂದ್ರೆ ಆದ್ದರಿಂದ ದಿವ್ಯಾಸ್ತ್ರಂಗಳಂ ದಯೆಗೈವುದು. ಪರಶುರಾಮ, ಹೇ ಗುರುವರ್ಯ, ನನಗೆ ನಿನ್ನ ಬಳಿ ಇರುವಂತಹ ದಿವ್ಯ ಅಸ್ತ್ರಗಳನ್ನೇ, ಶ್ರೇಷ್ಠವಾದ ಬಾಣಗಳ ಸಮೂಹವನ್ನೇ ಎನಗೆ ದಯಗೈವುದು, ಎನಗೆ ನನಗೆ ದಯಗೈವುದು, ಅದನ್ನ ನೀನು ದಯಪಾಲಿಸಿ ಕೊಡು. ನಿನ್ನ ಒಳ್ಳೆ ಮನಸ್ಸಿನ ಸ್ಥಿತಿಯಿಂದ ಅದನ್ನ ನನಗೆ ಕರುಣಿಸು, ಅದನ್ನ ನನಗೆ ಕೊಡು ಅಂತೇಳಿ ಗುರು ದ್ರೋಣಾಚಾರ್ಯ ಕೇಳಿದಾಗ ನೋಡಿ, ಎನೆ ದಯಗೈವುದು. ಎನೆ, ಎನೆ ಅಂದ್ರ ಎಂದಾಗ, ಕೇಳಿದಾಗ ಏನ್ ಮಾಡ್ತಾನೆ? ವಾರುಣ, ವಾಯುವ್ಯ, ಆಗ್ನೇಯ, ಪೌರಂದರ ಆದಿ ಪ್ರಧಾನ ಅಸ್ತ್ರಂಗಳಂ ಕುಡಿಕೊಂಡು. ಅವನ್ನೇ ಪರಶುರಾಮ ಕೊಡ್ತಾನೆ. ಕೊಡ್ಬೇಕಾದ್ರೆ ಯಾವ್ಯಾವ ಪ್ರಧಾನ ಅಸ್ತ್ರಗಳನ್ನ ಗುರು ದ್ರೋಣಾಚಾರ್ಯ ಪಡಿತಾನೆ? ಇದು ಪ್ರಶ್ನೆಗೂ ಇದೆ ಮಕ್ಕಳೇ. ಯಾವ ಯಾವ ಅಸ್ತ್ರಗಳನ್ನ ಪರಶುರಾಮನಿಂದ ದ್ರೋಣಾಚಾರ್ಯ ಪಡಿತಾರೆ ಅಂತಿದೆ. ಇಲ್ಲಿ ಕೊಟ್ಟು ಬಿಟ್ಟಿದ್ದಾನೆ ನೋಡಿ, ಒಂದೊಂದಾಗೆ ಕೊಟ್ಟಿದ್ದಾನೆ. ಒಂದೊಂದು ದೇವತೆಗಳಿಂದ ತಪಸ್ಸನ್ನ ಮಾಡಿ ಪಡೆದಿರ್ತಕ್ಕಂತಹ ಅಸ್ತ್ರಗಳು ಪರಶುರಾಮ. ಅವು ಯಾವ್ಯಾವ ಆತನ ಬಳಿ ಇದ್ದದ್ದು? ಒಂದು ವಾರುಣ. ವಾರುಣ ಅಂದ್ರೆ ವರುಣ ದೇವನಿಂದ ಸಿಕ್ಕಿರ್ತಕ್ಕಂಥದ್ದು, ಮಳೆ ದೇವ ವರುಣ, ವಾರುಣ. ಇನ್ನೊಂದು ವಾಯುವ್ಯ. ವಾಯುವ್ಯ ಅಂತಂದು ಹೇಳಿದ್ರೆ ಗಾಳಿ, ವಾಯುದೇವನಿಂದ ಪಡೆದಿರ್ತಕ್ಕಂತಹ ಅಸ್ತ್ರ, ಅದು ಒಂದು ಬಾಣ, ವಾಯುವ್ಯ. ಆಮೇಲೆ ಆಗ್ನೇಯ. ಆಗ್ನೇಯ ಅಂದ್ರೆ ಅಗ್ನಿ, ಬೆಂಕಿ. ಅಗ್ನಿದೇವನಿಂದ ಪಡೆದಿರ್ತಕ್ಕಂತಹ ಮತ್ತೊಂದು ದಿವ್ಯಾಸ್ತ್ರ, ಬಾಣ. ಆಮೇಲೆ ಪೌರಂದರ. ಪೌರಂದರ ಅಂತಂದು ಹೇಳಿದ್ರೆ ಪುರಂದರ ಅನ್ನೋ ಪದ ಇದೆ. ಪುರಂದರ ಪಟ್ಟಣ. ಪುರಂದರ ಅಂತ ಪಟ್ಟಣ ಹೇಳೋದು ಯಾವ್ದಕ್ಕಪ್ಪ ಅಂದ್ರೆ ಸ್ವರ್ಗಲೋಕ, ದೇವತೆಗಳ ಲೋಕ. ಅಂದ್ರೆ ಇಲ್ಲಿ ದೇವೇಂದ್ರನ ಆವಾಸ ಸ್ಥಾನ ಪುರಂದರಪುರ.
ದೇವೇಂದ್ರನ ವರಪ್ರಸಾದದಿಂದ ಪಡ್ಕೊಂಡಿರ್ತಕ್ಕಂಥದ್ದು, ಆತನ ಶಕ್ತಿಯ ಒಂದು ಪ್ರತಿರೂಪ. ಪೌರಂದರ ಆದಿ ಪ್ರಧಾನ ಅಸ್ತ್ರಂಗಳ, ಆದಿ ಪ್ರಧಾನ ಅಂದ್ರೆ ಮೊದಲಾದ, ಆದಿ ಅಂದ್ರೆ ಮೊದಲು ಅಂತೀವಿ ನಾವು, ಆದಿ ಮೊದಲು, ಪ್ರಧಾನ ಪ್ರಧಾನ ಅಂದ್ರೆ ಬಹಳ ಪ್ರಮುಖವಾದ, ಬಹಳ ಶಕ್ತಿಯುತವಾದ ಅಸ್ತ್ರಂಗಳ, ಅಸ್ತ್ರಂಗಳು ಅಂದ್ರೆ ಶಸ್ತ್ರಗಳು, ಶಸ್ತ್ರಗಳು ಅಂದ್ರೆ ಶಸ್ತ್ರಗಳಲ್ಲಿ ಒಂದಾಗಿರ್ತಕ್ಕಂಥದ್ದು ಬಾಣ. ಹಲವಾರು ಈ ತರದ ಬಾಣಗಳನ್ನೆಲ್ಲವನ್ನ ಕುಡೆಕೊಂಡು, ಕುಡೆಕೊಂಡು ಅಂದ್ರೆ ತೆಗೆದುಕೊಂಡು, ಗೊತ್ತಿರಬೇಕು, ಕುಡೆಕೊಂಡು ಅವುಗಳನ್ನೆಲ್ಲವನ್ನ ತೆಗೆದುಕೊಂಡು ಪರಶುರಾಮನನ್ನು ಬೀಳ್ಕೊಂಡು, ಗುರು ದ್ರೋಣಾಚಾರ್ಯ ಪರಶುರಾಮನಿಂದ ಬೀಳ್ಕೊಡುಗೆಯನ್ನ ತೆಗೆದುಕೊಂಡು, ಆಯ್ತಪ್ಪ ನಿನ್ನಿಂದ ನನಗೆ ಈ ಅಸ್ತ್ರಗಳ ಸಹಾಯನಾದ್ರೂ ದೊರೀತಲ್ಲ, ಸಾಕು ಇಷ್ಟು ಸಹಾಯ, ಯಾಕೆಂದ್ರೆ ನನಗೆ ವಿದ್ಯಾ ಧನಮೇ ಧನಂ, ಅದಕ್ಕೆ ಸರಿಹೊಂದುವಂತಹ ಅಸ್ತ್ರಗಳೇ ನಿನ್ನಿಂದ ನನಗೆ ಸಿಕ್ಕಿರ್ತಕ್ಕಂಥದ್ದು ಅಂತ ಹೇಳಿ ಆತನಿಗೆ ವಂದನೆಯನ್ನ ಸಲ್ಲಿಸಿ ಆತನಿಂದ ಬೀಳ್ಕೊಂಡು, ಪರಶುರಾಮನಿಂದ ಬೀಳ್ಕೊಂಡು ಗುರು ದ್ರೋಣಾಚಾರ್ಯ ಏನನ್ನ ಮುಂದಕ್ಕೆ ನೆನಪು ಮಾಡಿಕೊಳ್ತಾನೆ, ಅಲ್ಲಿದೆ ನೋಡಿ, ತನ್ನ ಒಡನಾಡಿಯಪ್ಪ ಕೆಳೆಯಂ, ತನ್ನ ಒಡನಾಡಿ ಜೊತೆಗೂಡಿ ಇದ್ದಂತಹ ಕೆಳೆಯಂ. ಕೆಳೆಯಂ ಅಂದ್ರೆ ಪದದ ಅರ್ಥ ಏನ್ ಗೊತ್ತಾ, ಗೊತ್ತಿಟ್ಕೋಬೇಕು ಮಕ್ಕಳೇ. ಕೆಳೆಯಂ ಅಂದ್ರೆ ಹೊಸಗನ್ನಡದಲ್ಲಿ ಗೆಳೆಯ, ತನ್ನ ಜೊತೆಗೆ ಗುರುಕುಲದಲ್ಲಿ ಓದಿದಂತಹ ಗೆಳೆಯ, ಗೊತ್ತಿರಬೇಕು ನಿಮಗೆ. ಆಶಯದಲ್ಲಿ ಮಾಡಿದೀವಿ ನಾವು. ಯಾರು ಗುರು ದ್ರೋಣಾಚಾರ್ಯನ ಜೊತೆಗೆ ಓದಿದ್ದು? ದೃಪದ ಮಹಾರಾಜ. ಮಾತು ಕೊಟ್ಟಿರ್ತಾನಲ್ಲ, ನಾನು ರಾಜನಾದಾಗ ನೀನೇನಾದ್ರೂ ಸಹಾಯ ಬೇಡಿ ಬಂದ್ರೆ ನಾನು ನಿನಗೆ ಅರ್ಧ ರಾಜ್ಯ ಕೊಡ್ತೀನಿ, ನಾನ್ ನಿನಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಗೆಳೆಯನ ನೆನಪು ಮಾಡಿಕೊಂಡ. ನೆನಪು ಬಂತು ಯಾರಿಗೆ? ದ್ರೋಣಾಚಾರ್ಯರಿಗೆ. ನೋಡಿ ಇಲ್ಲಿ ಅದನ್ನೇ ಹೇಳ್ತಾನ, ಒಡನಾಡಿಯಪ್ಪ, ಜೊತೆಗಾಡಿಯಾಗಿ ಗೆಳೆಯನಾಗಿ ಇದ್ದಂತಹ ದೃಪದಂ, ದೃಪದನು ಛತ್ರಾವತಿಯೊಳ್ ಅರಸುಗೈದಪನ್, ಯಾವ ರಾಜ್ಯದಲ್ಲಿ ರಾಜ್ಯಭಾರ ಮಾಡ್ತಾ ಇದ್ದ? ಛತ್ರಾವತಿಯೊಳ್, ಅದು ಒಂದು ರಾಜ್ಯ ಮಕ್ಕಳೇ. ಆ ಛತ್ರಾವತಿಗೆ ರಾಜನಾಗಿ ಅರಸುಗೈದಪನ್, ರಾಜನಾಗಿ ಅರಸುತನವನ್ನ, ರಾಜ್ಯಭಾರವನ್ನ ಮಾಡ್ತಾ ಇರ್ತಾನೆ. ಎಂದು ಕೇಳ್ದು ಆ ಪೊಳಲ್ಗೆ ಒಂದು, ದೃಪದ ನನ್ನ ಸ್ನೇಹಿತ, ಜೊತೆಗೂದಿದಂತಹ ಗೆಳೆಯ ಎಲ್ಲಿ ರಾಜ್ಯಭಾರ ಮಾಡಕತ್ತಿದಾನ? ಛತ್ರಾವತಿ ಒಳಗಡೆ. ಅದನ್ನ ತಿಳಿದುಬಿಟ್ಟು ನೇರವಾಗಿ ಅಲ್ಲಿಗೆ ಒಂದು, ಒಂದು ಅಂದ್ರೆ ಸಂಖ್ಯೆ ಅಲ್ಲ ಮಕ್ಕಳೇ, ಅಲ್ಲಿಗೆ ಬಂದು, ಛತ್ರಾವತಿಗಳಿಗೆ ಒಂದು, ಒಂದು ಪದದ ಅರ್ಥ ಬಂದು, ಆ ಛತ್ರಾವತಿ ಅನ್ನುವಂತಹ ಪಟ್ಟಣಕ್ಕೆ ಬಂದುಬಿಟ್ಟು ಏನ್ ಮಾಡ್ತಾನ ನೋಡಿ, ಆ ಪೊಳಲ್ಲಿಗೆ ಒಂದು, ಪೊಳಲ್ ಇದು ಗೊತ್ತಿರಬೇಕು ಮಕ್ಕಳೇ, ಇದು ಬಹಳ ಇಂಪಾರ್ಟೆಂಟ್. ಯಾವ ಪದ? ಪೊಳಲ್. ಪೊಳಲ್ ಪದದ ಅರ್ಥ ಪಟ್ಟಣ. ಛತ್ರಾವತಿ ಅನ್ನುವಂತಹ ಪಟ್ಟಣದಲ್ಲಿ ಆತ ರಾಜನಾಗಿರ್ತಾನೆ. ಆ ಪಟ್ಟಣಕ್ಕೆ ಬಂದು ದೃಪದನ ಅರಮನೆಯ ಬಾಗಿಲೊಳ್ ನಿಂದು, ನಿಮಗೆ ಅರ್ಥ ಆಗ್ತದೆ ಎಲ್ಲಿಗೆ ಬಂದ? ದೃಪದ ಮಹಾರಾಜನು ಆಳ್ವಿಕೆ ಮಾಡ್ತಿದ್ದಂತಹ ಪಟ್ಟಣಕ್ಕೆ ಬಂದು ಅವನ ಅರಮನೆಯ ಬಾಗಿಲಲ್ಲಿ ನಿಂತು, ಬಾಗಿಲೊಳ್. ಈ ಹಳೆಗನ್ನಡದಲ್ಲಿ ಒಳ್ಳನ್ನುವಂತಹ ಪದ ಬಹಳ ಬಳಕೆ ಆಗ್ತತಿ, ನೆನ್ಪಿಟ್ಕೊಂಡ್ಬಿಡಿ ಮಕ್ಕಳೇ. ಒಳ್ಳಂದ್ರೆ ನಿಮಗೆ ಆ ಪದದ ಅರ್ಥ ಅಲ್ಲಿ. ಇದು ಕೂಡ ಹೊಸಗನ್ನಡದಲ್ಲಿ ವಿಭಕ್ತಿ ಪ್ರತ್ಯಯಗಳು ನೆನಪಿರ್ತತಿ, ಸಪ್ತಮಿಯಲ್ಲಿ ನೆನಪೈತಿ. ಹಳೆಗನ್ನಡದ ವಿಭಕ್ತಿ ಪ್ರತ್ಯಯಗಳು ಕೂಡ ಇದಾವೆ. ನಾನು ಅದನ್ನ ಮುಂದಿನ ದಿನಗಳಲ್ಲಿ ನಿಮಗೆ ತಿಳಿಸೋ ಪ್ರಯತ್ನವನ್ನು ಮಾಡ್ತೀನಿ. ಹಾಗಾಗಿ ಅರಮನೆಯ ಬಾಗಿಲೊಳ್, ಬಾಗಿಲೊಳ್ ಅಂದ್ರೆ ಬಾಗಿಲಲ್ಲಿ ಬಂದು ನಿಂದು ಪಡಿಯರನಂ ಕರೆದು. ದ್ರೋಣಾಚಾರ್ಯ ಒಮ್ಮೆಗೆ ಒಳಗೆ ಹೋಗಕ್ಕಾಗಲ್ಲ, ನಿಮಗೆಲ್ಲ ಗೊತ್ತು. ರಾಜರ ಕಾಲದಲ್ಲಿ ಬಾಗಿಲ ಬಳಿ ಯಾರಿರ್ತಾರೆ? ದ್ವಾರಪಾಲಕರು ಇರ್ತಾರೆ, ಸೇವಕರು. ಇಲ್ಲಿ ಆ ಪದದ ಅರ್ಥ ಅದೇ. ಯಾರನ್ನ? ಪಡಿಯರನಂ ಕರೆದು. ಪಡಿಯರ, ಪಡಿಯರ ಪದದ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ ದ್ವಾರಪಾಲಕ. ನೆನ್ಪಿಟ್ಕೋಬೇಕು ಮಕ್ಕಳೇ. ಬೇಕಾದ್ರೆ ಇದಕ್ಕೆ ಇನ್ನು ಒಂದ್ ಅರ್ಥ ಏನನ್ನ ಕೊಡ್ತಾರೆ ಅಂತ ಹೇಳಿದ್ರೆ ಸೇವಕ, ಈ ಅರ್ಥನೂ ಕೊಡ್ತಾರೆ. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾಗಿರೋದು ಮಕ್ಕಳೇ, ಈ ಪಡಿಯರ ಅನ್ನೋದು ತದ್ಭವ ರೂಪ. ಇದಕ್ಕೆ ಒಂದು ತತ್ಸಮದ ಪದನೂ ಕೂಡ ಇದೆ.
ಏನಿದೆ ಅಂತ ಹೇಳಿದ್ರೆ ಪ್ರತಿಹಾರಿ. ನೆನ್ಪಿಟ್ಕೊಂತೀರಾ? ಪ್ರತಿಹಾರಿ ಅನ್ನೋದು ತತ್ಸಮ, ಅದಕ್ಕೆ ತದ್ಭವ ರೂಪ ಪಡಿಯರ. ಪಡಿಯರ ಪದದ ಅರ್ಥ ಏನು? ದ್ವಾರಪಾಲಕ. ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ನೋಡಿ ಅಲ್ಲಿ ನೀನ್ ಕೊನೆಗೆ ಪಡಿಯರನಂ ಕರೆದು, ಆ ದ್ವಾರಪಾಲಕನನ್ನ ಕರೆದು ಆತನಿಗೆ ದ್ರೋಣಾಚಾರ್ಯ ಹೇಳ್ತಾನೆ. ಏನಂತ ಹೇಳ್ತಾನ? ನಿಮ್ಮೊಡನೆ ಆಡಿದ ಕೆಳೆಯಂ. ದ್ವಾರಪಾಲಕ ಬಾರೋ ಇಲ್ಲಿ, ಹೋಗಿ ಹೇಳು. ಯಾರಿಗೆ? ನಿನ್ನ ರಾಜನಿಗೆ, ನಿನ್ನ ಒಡೆಯನಿಗೆ, ದೃಪದ ಮಹಾರಾಜನಿಗೆ ಹೋಗಿ ಹೇಳು, ನಿಮ್ಮೊಡನೆ ಆಡಿದ ಕೆಳೆಯಂ. ನಿಮ್ಮ ಜೊತೆಗೆ ಗುರುಕುಲದಲ್ಲಿ ಚಿಕ್ಕವರಾಗಿದ್ದಾಗ, ವಿದ್ಯಾಭ್ಯಾಸ ಮಾಡ್ತಿದ್ದಾಗ ಆಡಿದಂತಹ ನಿಮ್ಮ ಗೆಳೆಯ ಬಂದಿದ್ದಾನೆ. ನಿಮ್ಮ ಕೆಳೆಯಂ. ಕೆಳೆಯಂ ಅಂದ್ರೆ ಯಾರು? ದ್ರೋಣನ್. ನಿಮ್ಮ ಗೆಳೆಯ ದ್ರೋಣಾಚಾರ್ಯ ಅಂತಕ್ಕಂಥವನು ಅದು ಬಂದಿದ್ದಾನೆ. ಅದಕ್ಕೆ ಮುಂದೆ ಹೇಳ್ತಾನೆ ನೋಡಿ, ಎಂಬ ಪಾರ್ವಂ ಬಂದನ್. ದ್ರೋಣಾಚಾರ್ಯ ಎಂಬ ಹೆಸರಿನ ಪಾರ್ವಂ. ಈ ಪದದ ಅರ್ಥ ಗೊತ್ತಿರಬೇಕು ಮಕ್ಕಳೇ. ಪಾರ್ವ ಅಂತ ಹೇಳಿದ್ರೆ ಬ್ರಾಹ್ಮಣ. ಬ್ರಾಹ್ಮಣ ವಂಶದಲ್ಲಿ ಜನಿಸಿದವ ಯಾರು? ಗುರು ದ್ರೋಣಾಚಾರ್ಯ. ಬ್ರಾಹ್ಮಣ ಕುಲದ ನಿಮ್ಮ ಒಬ್ಬ ಗೆಳೆಯ, ದ್ರೋಣಾಚಾರ್ಯ ಎಂಬ ಹೆಸರಿನ ಗೆಳೆಯ, ನಿಮ್ ಜೊತೆಗೆ ಓದಿದಂತವನು, ಆಡಿದಂತವನು ಬಂದಿದ್ದಾರೆ ಎಂದು ನಿಮ್ಮ ಅರಸಂಗೆ ಅರಿಯೇ ಪೇಳ್. ಏನ್ ಮಾಡು? ನಿಮ್ಮ ಅರಸಂಗೆ ಅರಿಯೇ ಪೇಳ್. ಅರಿಯೇ ಅಂದ್ರೆ ತಿಳಿಯುವ ಹಾಗೆ. ರಾಜ ದೃಪದನಿಗೆ ಸರಿಯಾದ ರೀತಿಯಲ್ಲಿ ತಿಳಿಯುವ ಹಾಗೆ ಪೇಳು, ಹೋಗಿ ಹೇಳು ಅಂತ ಹೇಳಿ ಗುರು ದ್ರೋಣಾಚಾರ್ಯ ಪಡಿಯರನಿಗೆ ಹೇಳ್ತಾನೆ. ಹೇಳಿದಾಗ ಎಂಬುದನ್ ಆತನ್, ಎಂಬುದಂ ಆತನ್ ಮಾಳ್ಕೆಯೊಳೆ. ದ್ರೋಣಾಚಾರ್ಯ ಹೇಳಿದ ಮಾತನ್ನ ಅದೇ ರೀತಿಯಲ್ಲಿ, ಮಾಳ್ಕೆಯೊಳೆ ಅನ್ನೋ ಪದ ಇದೆ ಮಕ್ಕಳೇ. ಮಾಳ್ಕೆಯೊಳೆ. ಮಾಳ್ಕೆಯೊಳೆ ಅಂದ್ರೆ ಏನು? ರೀತಿಯಲ್ಲಿ, ಅದೇ ರೀತಿಯಲ್ಲಿ ಅಂತೀವಲ್ಲ, ದ್ರೋಣ ಹೇಳಿದ ರೀತಿಯಲ್ಲೇ ಹೋಗಿ ಮಾಳ್ಕೆಯೊಳೆ. ಕೊನೆಯದಾಗಿ ಈ ಪ್ಯಾರ ಮುಗಿಸ್ತೀನಿ ಮಕ್ಕಳೇ. ಬಂದು ಅರಿಪುವುದಂ. ಬಂದ್ಬಿಟ್ಟು ಏನ್ ಮಾಡದ? ಅದೇ ರೀತಿಯಲ್ಲೇ ರಾಜ ದೃಪದನಿಗೆ ಹೇಳ್ತಾನ. ಮಹಾರಾಜ, ಮಹಾಪ್ರಭು, ನಿಮ್ಮ ಜೊತೆಗೆ ಓದಿದಂತಹ ನಿಮ್ಮ ಗೆಳೆಯ ಅಂತೆ, ಅದರಲ್ಲೂ ಬ್ರಾಹ್ಮಣ ಮಿತ್ರ ಅಂತೆ, ದ್ರೋಣಾಚಾರ್ಯ ಅನ್ನುವಂಥವರು ನಿಮ್ಮನ್ನ ಹುಡುಕಿಕೊಂಡು ಬಂದಿದ್ದಾರೆ ಅನ್ನೋ ವಿಷಯವನ್ನ ದ್ವಾರಪಾಲಕ ಬಂದು ರಾಜ ದೃಪದನಿಗೆ ಹೇಳ್ತಾನೆ. ಹೇಳಿದಾಗ ದೃಪದ ಏನ್ ಮಾಡ್ತಾನೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನಾವು ನೋಡೋಣ ಮಕ್ಕಳೇ. ಇದು ಇಲ್ಲಿವರೆಗೂ ಮಾಡಿದ್ದು ನಿಮಗೆಲ್ಲರಿಗೂ ಕೂಡ ಈ ವಿಷಯ ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಯಾರೆಲ್ಲ ನನ್ನ ಈ ವಿಡಿಯೋವನ್ನ ನೋಡ್ತಾ ಇದ್ದೀರಿ, ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಾನೆ. ಇಷ್ಟವಾದಲ್ಲಿ ಲೈಕ್ ಮಾಡಿ. ಹಾಗೇನೆ ಬಹಳ ಮುಖ್ಯವಾಗಿ ಈ ವಿಡಿಯೋವನ್ನ 10ನೇ ತರಗತಿ ಮಕ್ಕಳಿಗೆ ಶೇರ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಾ, ಮತ್ತೆ ನಿಮ್ಮೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅನ್ನೋ ಮಾತನ್ನ ಹೇಳ್ತಾ ಧನ್ಯವಾದಗಳು.